ಹಾಯ್, ಪ್ಲಂಬಿಂಗ್ ಆಲ್ರೌಂಡರ್ ಚಾನಲ್ನ ವೀಕ್ಷಕರಿಗೆ ಸುಸ್ವಾಗತ. ಸೋಲಾರ್ ವಾಟರ್ ಹೀಟರ್ಸ್. ಹೊಸ ಮನೆ ಕಟ್ಟೋದಾಗಲಿ, ಹಳೆ ಮನೆ ಸೋಲಾರ್ ಇಲ್ಲ ಅನ್ನೋರು ಸೋಲಾರ್ ಹಾಕ್ಸ್ಕೊಳ್ಳೋದೇ ಆಗಲಿ, ಅವರು ಯಾವ ಟ್ಯಾಂಕ್ ತೊಗೊಳ್ಬೇಕು? GL ಟ್ಯಾಂಕ್ ತೊಗೊಳ್ಬೇಕಾ, SS ಟ್ಯಾಂಕ್ ತೊಗೊಳ್ಬೇಕಾ, ಸೆರಾಮಿಕ್ ಕೋಟೆಡ್ ಇರೋ ಟ್ಯಾಂಕ್ ತೊಗೊಳ್ಬೇಕಾ, ಅಥವಾ ಏರ್ ವೆಂಟ್ ತೊಗೊಳ್ಬೇಕಾ, ಅಸಿಸ್ಟೆಂಟ್ ಟ್ಯಾಂಕ್ ಇರೋ ಸೋಲಾರ್ ತೊಗೊಳ್ಬೇಕಾ ಅನ್ನೋ ಗೊಂದಲದಲ್ಲಿರ್ತಾರೆ. ಅಂಥವ್ರಿಗೆ ನಾವು ಒಂದು ಒಳ್ಳೆ ಸಜೆಷನ್ ಆದರೆ, ಆದಷ್ಟು SS ಟ್ಯಾಂಕು ಮತ್ತು ಸೆರಾಮಿಕ್ ಕೋಟೆಡ್ ಇರೋ ಟ್ಯಾಂಕ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಸುದರ್ಶನ್ ಅವರ ಟ್ಯೂಬಿನ್ ಪ್ರೆಷರೈಸ್ಡ್ ಸೋಲಾರ್ನ ಕೂರಿಸ್ತಾ ಇದ್ದೀವಿ. ಹೋದ ವಿಡಿಯೋದಲ್ಲಿ ನಾವು ಸೋಲಾರೈಸರಿಂದ ಪ್ರೆಷರೈಸ್ಡ್ ಸೋಲಾರ್ನ ಕೂರಿಸಿದ್ವಿ, ಅದು ಕಂಪ್ಲೀಟು ಪೆನಾಲಿಂದಾಗಿತ್ತು. ಈ ವಿಡಿಯೋದಲ್ಲಿ ನಾವು ಸುದರ್ಶನ್ ಅವರ ಟ್ಯೂಬಿಂದು ಪ್ರೆಷರೈಸ್ಡ್ ಸೋಲಾರ್ ಕೂರಿಸ್ತಾ ಇದ್ದೀವಿ. ಇದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ 6ನೇ ಫ್ಲೋರಲ್ಲಿ ಲಿಫ್ಟಲ್ಲಿ ಓಪನ್ ಆಗಿದೆ, ಮತ್ತು ಅದ್ರ ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದೆ, ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದು ಪ್ರೆಷರೈಸ್ಡ್ ಆಗಿರೋದ್ರಿಂದ ಟ್ಯಾಂಕು ತುಂಬ ಹೆವಿ ಆಗಿರುತ್ತೆ. ಇಲ್ಲಿ ಟ್ಯಾಂಕ್ ಮೌಂಟಿಂಗ್ ಸ್ಟ್ಯಾಂಡ್ನ ಓಪನ್ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಯೂಸರ್ ಮ್ಯಾನುವಲ್ ಜೊತೆ 2 ಪ್ರೆಷರ್ ವಾಲ್ವು, 2 ಎಕ್ಸ್ ನಿಪ್ಪಲ್ಲು, SS ಇಂದು ಜೊತೆಗೆ ಕೊಟ್ಟಿರ್ತಾರೆ. ಸ್ಟ್ಯಾಂಡ್ ಮೌಂಟಿಂಗ್ ಅಂತಲೇ SS ಬೋಲ್ಟು ಮತ್ತು ನಟ್ಸ್ ಇರುತ್ತೆ. ಇಲ್ಲಿ ಟ್ಯಾಂಕ್ ಬಾಕ್ಸ್ ಓಪನ್ ಮಾಡಿದ್ರೆ ಟ್ಯಾಂಕ್ ಜೊತೆಗೆ ಟ್ಯೂಬ್ ಹೋಲ್ಡರ್ಸು ಇದರಲ್ಲೇ ಇರುತ್ತೆ. ಈಗ ಸೋಲಾರ್ ಸ್ಟ್ಯಾಂಡ್ನ ಅಸೆಂಬಲ್ ಮಾಡ್ಕೊಳ್ತಾ ಇದ್ದೀವಿ. ಬೋಲ್ಟು ನಟ್ಟೆಲ್ಲ ನೀಟಾಗಿ ಟೈಟ್ ಮಾಡಿಕೊಂಡು ಟ್ಯಾಂಕ್ನ ಕೂರಿಸ್ಕೊಳ್ತಾ ಇದ್ದೀವಿ. ಈ ಬಾಕ್ಸ್ ಓಪನ್ ಮಾಡಿದ್ರೆ ಇದು ಇವ್ಯಾಕ್ಯುವೇಟೆಡ್ ಟ್ಯೂಬ್ಸು. ಇದು 3 ಲೇಯರ್ಸಲ್ಲಿ ಇದು ಹೀಟ್ ಆಗುತ್ತೆ.
ಇದು ನೋಡಲಿಕ್ಕೆ ನಿಮಗೆ ನಾರ್ಮಲ್ ಸೋಲಾರ್ ರೀತಿಯೇ ಟ್ಯೂಬ್ಸ್ ಕಾಣುತ್ತೆ. ಇದು ಕಾಪರ್ ಹೀಟಿಂಗ್ ಎಲಿಮೆಂಟ್. ನೋಡಿ, ಟ್ಯೂಬ್ ಈ ರೀತಿ 3 ಲೇಯರಿಂದ ಕವರ್ ಆಗಿರುತ್ತೆ. ನಾವಿಲ್ಲಿ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಪಾರ್ಟನ್ನು ರಿಮೂವ್ ಮಾಡಿ ತೋರಿಸ್ತಿದ್ದೀವಿ. ಮನೆಯಲ್ಲಿ ದಯವಿಟ್ಟು ಯಾವ ರೀತಿ ಓಪನ್ ಮಾಡಿ ನೋಡೋಕೆ ಹೋಗ್ಬಿಡಿ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಟ್ಯೂಬ್ಸ್ನೆಲ್ಲ ಅಸೆಂಬಲ್ ಮಾಡ್ಕೊಳ್ತಿದ್ದೀವಿ. ಫೈನಲ್ ಆಗಿ ಸೋಲಾರ್ ಹೀಟರ್ ಎಲ್ಲ ಅಸೆಂಬಲ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ನಾವಿಲ್ಲಿ 300 ಲೀಟ್ರದ್ದು 2 ಸೋಲಾರ್ನ ಕಂಪ್ಲೀಟ್ಲಿ ಫಿಟ್ ಮಾಡಿ ಇಟ್ಟಿದ್ದೀವಿ. ನಾವು ಸೋಲಾರ್ ಹೀಟರ್ನ ಫಿಟ್ ಮಾಡಿದ ಜಾಗದಿಂದ ಇನ್ನೂ 6 ಅಡಿ ಹೈಟಲ್ಲಿ ಅಲ್ಲೊಂದು ಓವರ್ ಟ್ಯಾಂಕ್ ಇದೆ, ಅದರಿಂದ ಇದಕ್ಕೆ ಕನೆಕ್ಷನ್ ತೊಗೊಳ್ತಾ ಇದ್ದೀವಿ. ಸೋಲಾರ್ ಹೀಟರ್ ಎಲ್ಲ ಫಿಟ್ ಆದಮೇಲೆ ಅದಕ್ಕೆ ಕಂಪ್ಲೀಟ್ ಪೈಪ್ ಲೈನ್ನ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಸೋಲಾರ್ ಫಿಟ್ಟಿಂಗ್ ಅಂತಲೇ ಎಲ್ಲ 11 SDR ಪೈಪ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಸೋಲಾರ್ ಹೀಟ್ರಲ್ಲಿ ಒಂದು ಬೆನಿಫಿಟ್ ಏನು ಅಂದರೆ, ಇನ್ಲೆಟ್ ಆಗಲಿ ಔಟ್ಲೆಟ್ ಆಗಲಿ ಎಲ್ಲ 1 ಇಂಚಲ್ಲೇ ಬರುತ್ತೆ. ಅದೊಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸುದರ್ಶನಲ್ಲಿ ಯಾವ ಸೋಲಾರ್ ತೊಗೊಂಡ್ರೂ ಅಷ್ಟೇ, ಪ್ರೆಷರೈಸ್ಡ್ ಆದರೂ ಆಯಿತು ಇಲ್ಲ ನಾರ್ಮಲ್ ಸೋಲಾರ್ ಆದರೂ ಆಯಿತು, ಎಲ್ಲದರಲ್ಲೂ 1:1 ಇರುತ್ತೆ. ಇದರಿಂದ ಯೂಸ್ ಮಾಡೋರಿಗೆ ಬಾತ್ರೂಮಲ್ಲಿ 1 ಬಕೆಟ್ ನೀರು ಸ್ವಲ್ಪ ಜಾಸ್ತಿ ಬರ್ಬೋದು, ಬಟ್ ಪ್ರೆಷರ್ ಎಲ್ಲೂ ಕಟ್ ಆಗಲ್ಲ, ಸೇಮ್ ಪ್ರೆಷರು ಚೆನ್ನಾಗಿ ಬರುತ್ತೆ. 3/4 ಇಂಚು ಇನ್ಲೆಟು ಮತ್ತು ಔಟ್ಲೆಟ್ ಇತ್ತು ಅಂದರೆ 4 ಎಲ್ಬೋ ಎಲ್ಲಾದರೂ ಜಾಸ್ತಿ ಹಾಕ್ಬಿಟ್ರೆ ಸಾಕು, ಪ್ರೆಷರ್ ಕಟ್ ಆಗಿಬಿಡುತ್ತೆ. ಇಲ್ಲಾಂದರೆ ಅವಾಗ ಏರ್ ತೊಗೊಳೋ ಚಾನ್ಸಸ್ಸು ಇರುತ್ತೆ.
ಇದು ಔಟ್ಲೈನು. ಸೋಲಾರ್ ಔಟ್ಲೈನಿಗೆ 2 ಏರ್ ಕಾಕ್ ಹಾಕ್ಬಿಟ್ಟು ಔಟ್ಲೈನ್ಗೆ ಕನೆಕ್ಷನ್ನ ತಗೊಳ್ತಾ ಇದ್ದೀವಿ. ಇಲ್ಲಿ 2 ಯೂನಿಟ್ ಕೂರಿಸಿರೋದ್ರಿಂದ ಎರಡನ್ನೂ ಇಂಟರ್ಲಿಂಕ್ ಮಾಡ್ಕೊಂಡಿದ್ದೀವಿ. ಪೈಪ್ಲೈನ್ ವರ್ಕ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಕಾಣ್ತಾ ಇದೆ. ಈ ಸೋಲಾರ್ಗೆ ನಾವು ಒಂದು ಬೂಸ್ಟರ್ ಪಂಪನ್ನು ಕೂರಿಸ್ಕೊಂಡಿದ್ದೀವಿ. ಈ ವಿಡಿಯೋ ಸೋಲಾರ್ಗೆ ಅಂತಲೇ ಫೋಕಸ್ ಆಗಿರೋದ್ರಿಂದ ಬೂಸ್ಟರ್ ಪಂಪ್ ಕೂರಿಸೋದನ್ನು ನಾವಿಲ್ಲಿ ತೋರಿಸಿಲ್ಲ. ನಾವಿಲ್ಲಿ 3 kg ಒಳಗಡೆ ಪ್ರೆಷರ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೋಲಾರ್ ವಾಟರ್ ಹೀಟರ್ ಮತ್ತು ಬೂಸ್ಟರ್ ಪಂಪ್ ಇನ್ಸ್ಟಾಲ್ ಆದಮೇಲೆ ಬಾತ್ರೂಮಲ್ಲಿ ರೆಡಿ ಸ್ಟೀಮ್ ಶವರ್ ಬಾತನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಈ ವಿಡಿಯೋದ ಕಂಪ್ಲೀಟ್ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.